ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಾಸುಮತಿ ಅಕ್ಕಿಯಲ್ಲಿ ಕುಕ್ಕರಲ್ಲಿ ಗೀ ರೈಸ್ ಮಾಡ್ತಿದ್ದೀನಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡುವ. ಈಸಿಯಲ್ಲಿ ಮಾಡ್ಕೊಳ್ಬೋದು ಕುಕ್ಕರಲ್ಲಿ. ನೋಡಿ, ನಾನು ಒಂದು ಲೋಟೆ ಬಾಸುಮತಿ ಅಕ್ಕಿ ಹಾಕಿದ್ದೀನಿ, 1 ಲೋಟೆ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. 2 ಸಹ ಒಟ್ಟಿಗೆ ಸೇರಿಸಿ ನಾವು ಬಾಸುಮತಿ ಮಾಡುವ. ಇದು ಒಗ್ಗರಣೆ ಹಾಕ್ಲಿಕ್ಕಿಂತ ಮುಂಚೆ ಒಂದು 5 ನಿಮಿಷ ನೆನೆಸಿಡುವ. ನೋಡಿ, ನಾನಿಲ್ಲಿ ತುಪ್ಪ ಹಾಕ್ತಿದ್ದೇನೆ. ತುಪ್ಪ ಗೀ ರೈಸ್ ಅಂತಂದ್ರೆ ತುಪ್ಪ ಹಾಕಲೇಬೇಕು. ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಬಿಸಿಯಾಗಿದೆ. ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, 2-3 ಕಾಯಿ ಮೆಣಸು, 1 ಪಲಾವ್ ಎಲೆ ಇಷ್ಟನ್ನು ಹಾಕುವ. ನೋಡಿ, ಗೋಡಂಬಿ, ದ್ರಾಕ್ಷಿ, ಕಾಯಿ ಮೆಣಸು, ಸೋಂಪು, ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕಬೇಕು. ಇದೆಲ್ಲ ಹಾಕಿದ ನಂತರ ಈ ತುಪ್ಪದಲ್ಲೇ ನಾವು ತೊಳೆದು ಹಾಕಿದ ಅಕ್ಕಿಯನ್ನು ಒಂದು ಸ್ವಲ್ಪ ಚೆಂದ ಮಾಡಿ ಉರಿಬೇಕು. ಅದರಲ್ಲಿ ಒಳ್ಳೆ ಚೆಂದ ಮಾಡಿ ಸಾಫ್ಟ್ ಆಗ್ತದೆ ಅಕ್ಕಿ. ಅನ್ನ ಮಾಡುವಾಗ ಸಾಫ್ಟಾಗಿ ಅಂಟುವುದಿಲ್ಲ. ಅದಕ್ಕೆ ಇದನ್ನು ನೋಡಿ ಹೀಗೆ ಚೆಂದ ಮಾಡಿ 1-2 ನಿಮಿಷ ಇದು ಮಾಡುವ. ನೋಡಿ, ಇದಕ್ಕೆ ನಾನು ಬಿಸಿ ನೀರು ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬಿಸಿ ಬೇಕು, 1 ಲೋಟಕ್ಕೆ 2 ಲೋಟ ನೀರಿಗೆ 4 ಲೋಟ ನೀರು ಬೇಕು. ಅದಕ್ಕೆ ಬಿಸಿ ನೀರು ಮಾಡಿಟ್ಟಿದ್ದೀನಿ. ಬಿಸಿ ಬಿಸಿ ಕುದಿಯೋ ನೀರು ಅದಕ್ಕೆ ಹಾಕಬೇಕು. ಹಾಕಿದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಅದನ್ನು ಒಂದೇ ಒಂದು ವಿಸಿಲ್ ಹಾಕಿಸ್ಬೇಕು. ಜಾಸ್ತಿ ವಿಸಿಲ್ ಹಾಕಿಸ್ಬಾರ್ದು. ವಿಸಿಲ್ ಹಾಕಿದ ನಂತರ ನೋಡಿ, ಇಷ್ಟು ಒಳ್ಳೆ ಕುಕ್ಕರಲ್ಲಿ ಸಾಫ್ಟಾಗಿ ಬಂದಿದೆ. ನೋಡಿ, ನೀವು ಸಹ ನೋಡಿ ಹೇಗೆ ಮಾಡಬೇಕು ಅದನ್ನು ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ.